ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದು SRTF ಮತ್ತೆ ಪ್ರಯಾರಿಟಿ ಶೆಡ್ಯೂಲಿಂಗ್ ಮೇಲೆ ಬಂದಿದೆ. ಸೊ ಆ ಪ್ರಾಬ್ಲಮ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಅವ್ರು ಏನು ಹೇಳಿರೋದು, SRTF ಮತ್ತೆ ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಅನ್ನ ಈ ಒಂದು ಪ್ರಾಬ್ಲಮ್ ಮೇಲೆ ಅಪ್ಲೈ ಮಾಡಿ ಆವರೇಜ್ ವೇಟಿಂಗ್ ಟೈಮು ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ SRTF ಅಂತ ಅಂದ್ರೇನು, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್. ಸೊ ಇದನ್ನ ನಾವು ಪ್ರಿಯಂಪ್ಟಿವ್ SJF CPU ಶೆಡ್ಯೂಲಿಂಗ್ ಅಂತ ಕೂಡ ಕರಿಬಹುದು. ಸೊ ಮೇಜರ್ ಆಗಿ ನಮಗೆ CPU ಶೆಡ್ಯೂಲಿಂಗ್ ಅಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೇನು, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗೋದಕ್ಕೆ 8 ಮಿನಿಟ್ಸ್ ಬೇಕು. ಸೊ 8 ಮಿನಿಟ್ಸ್ ಕೂಡ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಇನ್ನೊಂದು ಪ್ರೋಸೆಸ್ಗೆ ನಾವು CPU ನ ಶೆಡ್ಯೂಲ್ ಮಾಡಲ್ಲ. ಬಟ್ ಈ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ಫುಲ್ ಒಂದೇ ಸ್ಟ್ರೆಚ್ ಅಲ್ಲಿ ಎಕ್ಸಿಕ್ಯೂಟ್ ಆಗಬಾರ್ದು ಅಂತ ಅಂದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಲ್ಲ, ಸ್ವಿಚ್ ಮಾಡ್ತಾ ಇರ್ತೀವಿ ಪ್ರೋಸೆಸ್ ಗಳನ್ನ CPU ಅಲ್ಲಿ. ಸೊ ಆ ಒಂದು ಪ್ರೋಸೆಸ್ SRTF. ಸೊ SRTF ಕೂಡ ಪ್ರಿಯಂಪ್ಟಿವ್ ಆಗಿರೋದ್ರಿಂದ ನಾವು ಒಂದೇ ಸ್ಟ್ರೆಚ್ ಅಲ್ಲಿ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಂಗಿಲ್ಲ, ಎಕ್ಸಿಕ್ಯೂಷನ್ ಅನ್ನ. ಸೊ ಪ್ರಯಾರಿಟಿನೂ ಕೂಡ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ಸೊ ಅಪ್ಲೈ ಮಾಡ್ತಾ ಹೋಗೋಣ ಇವಾಗ. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಈ ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಬೇಕಾಗುವಂತದ್ದು ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಬಹುದು. ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡ್ಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ಸೊ ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡೋಣ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0. ಅವರು SI ಯೂನಿಟ್ ಗಳನ್ನ ಹೇಳಿಲ್ಲ, ಇಲ್ಲಿ ಅರೈವಲ್ ಟೈಮ್ ಇದೆ ನೋಡಿ. ಸೊ ಇದು ಮಿಲಿ ಸೆಕೆಂಡ್ಸ್ ಏನು ಅಂತ ಹೇಳಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ತಗೊಂತ ಹೋಗ್ತೀನಿ, ಸರಿನಾ? ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ಅಂತ ನೋಡ್ಬೇಕು ನಾವು. ಸೊ 0th ಮಿನಿಟ್ ಅಲ್ಲಿ ಪ್ರೋಸೆಸ್ P1 ಮಾತ್ರ ಬಂದಿರೋದು. ಸೊ ಪ್ರೋಸೆಸ್ P1 ಅನ್ನ ನಾನು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ಯಾವ್ದಾದ್ರು ಒಂದು ಪ್ರೋಸೆಸ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅದು ಅರೈವ್ ಆಗ್ಬೇಕಲ್ವಾ. ಈಗ 0th ಮಿನಿಟ್ ಅಲ್ಲಿ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದ್ರಿಂದ ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ಎಷ್ಟು ನಿಮಿಷ, ಅವರು ಎಷ್ಟು ನಿಮಿಷ ಅಂತ ಕೊಟ್ಟಿಲ್ಲ ಟೈಮ್ ಕ್ವಾಂಟಮ್ ಅನ್ನು. ಸೊ ಏನ್ ಮಾಡ್ತೀನಿ, 1 ಮಿನಿಟ್ ರನ್ ಮಾಡ್ತೀನಿ. ಯಾಕೆ? ಇದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ಯಾವುದು? SRTF. ಪ್ರಿಯಂಪ್ಟಿವ್ ಆಗಿರೋದ್ರಿಂದ ನಾನು ಒಂದೇ ಸ್ಟ್ರೆಚ್ ಅಲ್ಲಿ ನಾನು ಫುಲ್ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡಂಗಿಲ್ಲ. ಸೊ ಅದಕ್ಕೋಸ್ಕರ 1 ಮಿನಿಟ್ ರನ್ ಮಾಡಿದ್ದೀನಿ. 8 ನಿಮಿಷ ರನ್ ಮಾಡಬೇಕಿತ್ತು, 1 ಮಿನಿಟ್ ರನ್ ಮಾಡಿದ್ರೆ ಇನ್ನು 7 ಮಿನಿಟ್ಸ್ದು ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಇವಾಗ ನಾವು ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 1 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡ್ಬೇಕು. ಇವಾಗ 1 ನಿಮಿಷದೊಳಗಡೆ ಪ್ರೋಸೆಸ್ P1 ಕೂಡ ಬಂದಿದೆ, ಪ್ರೋಸೆಸ್ P2 ಕೂಡ ಬಂದಿದೆ. ಸೊ ಈ ಎರಡು ಪ್ರೋಸೆಸ್ಗಳು 1 ನಿಮಿಷದೊಳಗಡೆ ಬಂದಿವೆ. ಇವಾಗ ನಾನು ಯಾರನ್ನ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಇವರಿಬ್ಬರಲ್ಲಿ ಅಂತಂದ್ರೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್, ಅಂದ್ರೆ ಬರ್ಸ್ಟ್ ಟೈಮ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರನ್ನ ರನ್ ಮಾಡ್ತೀನಿ. ಅಂದ್ರೆ ಯಾರು ಬೇಗ ಅವರ ಕೆಲಸವನ್ನ ಮುಗಿಸ್ಕೊಂತಾರೆ ಎಕ್ಸಿಕ್ಯೂಷನ್ ಅನ್ನ, ಅವ್ರನ್ನ ನಾನು ರನ್ ಮಾಡ್ಬೇಕು. ಸೊ 7 ಮತ್ತೆ 4 ಯಾರು ಚಿಕ್ಕವರು? 4 ಇಸ್ ದ ಸ್ಮಾಲರ್ ಒನ್. ಸೊ ಪ್ರೋಸೆಸ್ P2 ನ ರನ್ ಮಾಡಬೇಕು ಫಾರ್ ಅನದರ್ 1 ಮಿನಿಟ್. ಸೊ 1 + 1 ವಿಲ್ ಬಿ 2. ಸೊ ಇಲ್ಲಿ 4 ನಿಮಿಷದ ಕೆಲಸ ಇತ್ತು, 1 ನಿಮಿಷದ ಕೆಲಸ ಆಯ್ತು ಅಂತಂದ್ರೆ ಇನ್ನು 3 ನಿಮಿಷದ ಕೆಲಸ ಬಾಕಿ ಇದೆ. ನೆಕ್ಸ್ಟ್ ಇವಾಗ ನಾವು ಸೆಕೆಂಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 2 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1, P2, P3 ಮೂರು ಕೂಡ ಬಂದಿದೆ. ಸೊ ಇವಾಗ ನಾವೇನ್ ಮಾಡಬೇಕು, ಬರ್ಸ್ಟ್ ಟೈಮ್ ಅನ್ನ ನೋಡ್ಬೇಕು ಮೂರದ್ದು ಕೂಡ. 7, 3, 9. ಸೊ ಕಡಿಮೆ ಇರೋದು ಯಾರಿಗೆ? ಪ್ರೋಸೆಸ್ P2 ವಿತ್ 3. ಸೊ ಪ್ರೋಸೆಸ್ P2 ನ ಇನ್ನೂ 1 ನಿಮಿಷ ಓಡಿಸ್ತೀನಿ. 2 + 1 ವಿಲ್ ಬಿ 3. 3 ನಿಮಿಷ ಓಡಿಸ್ಬೇಕಿತ್ತು. ಸೊ ಅದ್ರಲ್ಲಿ ಒಂದು ಕಡಿಮೆ ಆದ್ರೆ ಇನ್ನು 2 ನಿಮಿಷದ ಕೆಲಸ ಬಾಕಿ ಇದೆ. ಈಗ ನಾವು 3 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಇದ್ದೀವಿ. ಸೊ 3 ಮಿನಿಟ್ಸ್ ಒಳಗಡೆ ಯಾರ್ಯಾರು ಬಂದಿದ್ದಾರೆ ನೋಡಿ. ಎಲ್ಲ 4 ಪ್ರೋಸೆಸ್ಗಳು 3 ನಿಮಿಷದ ಒಳಗಡೆನೆ ಬಂದಿದೆ. ಇವಾಗ ನೋಡಿ ಪ್ರೋಸೆಸ್ ಇವಾಗ ಯಾರಿಗೆ ಬರ್ಸ್ಟ್ ಟೈಮ್ ಕಡಿಮೆ ಇದೆ ನೋಡ್ಬೇಕು ನಾವು. 7, 2, 9, 5 ಯಾರಿಗೆ ಕಡಿಮೆ ಇರೋದು? 2. ದಟ್ ಈಸ್ ಪ್ರೋಸೆಸ್ ನಂಬರ್ 2ಗೆ. ಸೊ ಪ್ರೋಸೆಸ್ P2 ನ ನಾನು ಮತ್ತೆ ರನ್ ಮಾಡ್ತೀನಿ. ಸೊ 1 ಮಿನಿಟ್ ಅಂತಂದ್ರೆ 3 + 1 ವಿಲ್ ಬಿ 4. ಸೊ ಇವಾಗ ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಮತ್ತೆ 4 ಪ್ರೋಸೆಸ್ ಕೂಡ ಆಲ್ರೆಡಿ 4 ನಿಮಿಷದ ಒಳಗಡೆ ಅರೈವ್ ಆಗಿದ್ದಾವೆ. ಅವುಗಳ ಬರ್ಸ್ಟ್ ಟೈಮ್ ಅನ್ನ ನೋಡಿದ್ರೆ ಮತ್ತೆ ನಾವು ಪ್ರಿಫರೆನ್ಸ್ ಅನ್ನ P2ಗೆ ಕೊಡ್ತೀವಿ. ಸೊ ಯಾಕಂತಂದ್ರೆ ಎಲ್ಲರಿಗಿನ್ನ ಬರ್ಸ್ಟ್ ಟೈಮ್ ಕಡಿಮೆ ಇರೋದು P2 ಆಗಿರೋದ್ರಿಂದ
ಈಗ ನೋಡಿದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾವು ಬೇರೆ ಪ್ರೊಸೆಸ್ಗೆ ಹೋಗಕ್ ಆಗ್ತಾ ಇಲ್ಲ. ಯಾಕೆ? ಇದಕ್ಕೆ ನಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಬರ್ಸ್ಟ್ ಟೈಮ್ ತುಂಬಾ ಕಡಿಮೆ ಇರೋದು ಪ್ರೊಸೆಸ್ P2 ಆಗಿರೋದ್ರಿಂದ P2ಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ನಾನು 1 ನಿಮಿಷ ರನ್ ಮಾಡಿದ್ದೀನಿ. ಇನ್ನ ಎಷ್ಟು ನಿಮಿಷದ ಕೆಲಸ ಬಾಕಿ ಇದೆ? ಇನ್ನ 1 ನಿಮಿಷದ್ದು. ಸೊ ಪ್ರೊಸೆಸ್ P2ನ ಇನ್ನೊಂದು ನಿಮಿಷ ರನ್ ಮಾಡ್ತೀನಿ. 4 + 1 will be 5. ಸೊ ಇವಾಗ ಏನಾಯ್ತು? ಪ್ರೊಸೆಸ್ P2 ಫುಲ್ ರನ್ ಆಗಿದೆ. ಪ್ರೊಸೆಸ್ P2 ಫುಲ್ ರನ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು 5 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 5 ನಿಮಿಷದ ಒಳಗಡೆ ಇನ್ನ ಉಳಿದಿರುವಂತಹ 3 ಪ್ರೊಸೆಸ್ಗಳು ಬಂದಿವೆ, P1, P3 ಮತ್ತೆ P4. ಇದರಲ್ಲಿ ಕಡಿಮೆ ಬರ್ಸ್ಟ್ ಟೈಮ್ ಯಾರಿಗಿರೋದು? 7, 9 ಮತ್ತೆ 5. ಸೊ 5 ಇಸ್ ದ ಸ್ಮಾಲರ್ ಒನ್. ಸೊ ನಾನೇನ್ ಮಾಡಬೇಕು? P4 ಅನ್ನ ರನ್ ಮಾಡಬೇಕು ಫಾರ್ 1 ಮಿನಿಟ್. 5 + 1 will be 6. ಸೊ ಇನ್ನ ಎಷ್ಟು ನಿಮಿಷದ ಕೆಲಸ ಬಾಕಿ ಉಳಿತು? 4 ನಿಮಿಷದ ಕೆಲಸ ಬಾಕಿ ಉಳಿತು. ಈಗ ಮತ್ತೆ ಅದೇ 3 ಪ್ರೊಸೆಸ್ಗಳು ಆಲ್ರೆಡಿ 6 ಮಿನಿಟ್ಸ್ ಒಳಗಡೆ ಬಂದಿದ್ದಾವೆ. ಆ 3 ಪ್ರೊಸೆಸ್ ಬರ್ಸ್ಟ್ ಟೈಮ್ ನೋಡಿದ್ರೆ 7, 9, 4. ಸೊ ಮತ್ತೆ ನಾವು P4 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅನ್ಕೊಳ್ಳಿ 1 ಮಿನಿಟ್ 3 ಆಗುತ್ತೆ. ಮತ್ತೆ 3ನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದಕ್ಕೆ ಪ್ರಿಫರೆನ್ಸ್ ಮತ್ತೆ ರನ್ ಮಾಡಬೇಕು. ಸೊ ನಾನು ಆಗಾಗ್ಲ ರನ್ ಮಾಡೋದ್ರ ಬದಲು ಅಂದ್ರೆ P4 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 ಇಲ್ಲಿ ಬರೆದಿದ್ದೀನಲ್ಲ P2 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 ಈ ರೀತಿ ನಾನು ಬರೆಯೋದ್ರ ಬದಲು ಏನ್ ಮಾಡ್ತೀನಿ? ಒಂದೇ ಸಲ ಬರೀತೀನಿ P4. ಸೊ ಎಷ್ಟು ನಿಮಿಷದ ಕೆಲಸ ಬಾಕಿ ಇತ್ತು ನೋಡಿ? ಅದಕ್ಕೆ 5 ನಿಮಿಷ ಎಕ್ಸಿಕ್ಯೂಟ್ ಆಗಬೇಕಿತ್ತು. 1 ನಿಮಿಷ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ 5 ಇಂದ 6ಗೆ. ಇನ್ನು ಎಷ್ಟು ನಿಮಿಷ ಬಾಕಿ ಇದೆ? 4 ಮಿನಿಟ್ಸ್. ಸೊ 4 ಮಿನಿಟ್ಸ್ ಅನ್ನ ಒಂದೇ ಸ್ಟ್ರೆಚ್ ಅಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. 6 + 4 will be 10. ಸೊ ಸರಿನಾ? ಇವಾಗ ಏನಾಯ್ತು? P4ಗೆ ಜಾಸ್ತಿ ಪ್ರಿಫರೆನ್ಸ್ ಇದ್ದಿದ್ರಿಂದ ಆಗಾಗ್ಲ ಬರೆಯೋದನ್ನ ಬಿಟ್ಟು ನಾವೇನ್ ಮಾಡಿದ್ವಿ? ಒಂದೇ ಸಲ ಇವಾಗ ಬರ್ದಿದ್ವಿ. ಸೊ ಪ್ರೋಸೆಸ್ P4 ಕೂಡ ಇವಾಗ ಎಕ್ಸಿಕ್ಯೂಟ್ ಆಯ್ತು. ಇನ್ನ ಉಳಿದಿರೋದು ಎರಡೇ ಪ್ರೋಸೆಸ್ಗಳು, ಪ್ರೋಸೆಸ್ P1 ಮತ್ತೆ P3. ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ? ಯಾರ್ದು ಬರ್ಸ್ಟ್ ಟೈಮ್ ಕಡಿಮೆ ಅವರಿಗೆ. ಸೊ ಇಲ್ಲಿ 7 ಇದೆ, ಇಲ್ಲಿ 3, ಇಲ್ಲಿ 9 ಇದೆ. ಸೊ ಇವಾಗ ಪ್ರಿಫರೆನ್ಸ್ ಏನಾದ್ರೂ ಇದಕ್ಕೆ ಸಿಕ್ತು ಅಂತ ಅನ್ಕೊಳ್ಳಿ. 1 ಮಿನಿಟ್ ರನ್ ಮಾಡ್ತೀನಿ, ಇನ್ನ 6 ಮಿನಿಟ್ ಕೆಲಸ ಬಾಕಿ ಉಳಿತು. ಮತ್ತೆ ಈ ಎರಡು ಪ್ರೋಸೆಸ್ ಅಲ್ಲಿ ಬರ್ಸ್ಟ್ ಟೈಮ್ ಕಡಿಮೆ ಇರೋದು ಯಾರಿಗೆ? ಪ್ರೋಸೆಸ್ P1ಗೆ. ಯಾಕಂತಂದ್ರೆ ಇದು 6 ಇದೆ, ಇದು 9 ಇದೆ, ಮತ್ತೆ ಇದಕ್ಕೆ ಪ್ರಿಫರೆನ್ಸ್. ಹಾಗಾಗಿ ನಾನೇನ್ ಮಾಡ್ಬೇಕಾಗತ್ತೆ? 7 ಸಲ ಬರಿಬೇಕಾಗತ್ತೆ P1 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 ಅಂತ. ಅದ್ರ ಬದಲು ಏನ್ ಮಾಡ್ಬೋದು? 7 ಮಿನಿಟ್ P1 ಅನ್ನ ಒಂದೇ ಸ್ಟ್ರೆಚ್ ಅಲ್ಲಿ ನಾವು ರನ್ ಮಾಡೋಣ. P1 ಅನ್ನ 7 ಮಿನಿಟ್ ರನ್ ಮಾಡಿದ್ರೆ 10 + 7 will be 17. ನೆಕ್ಸ್ಟ್ ಇನ್ನ ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿದ್ದು, ಯಾವುದು? ಪ್ರೋಸೆಸ್ ನಂಬರ್ 3. ಸೊ ಪ್ರೋಸೆಸ್ 3ದು 9 ಮಿನಿಟ್ಸ್ ಆಫ್ ದಿ ಬರ್ಸ್ಟ್ ಟೈಮ್ ಇನ್ನೂ ಬಾಕಿ ಇದೆ, ಅಂದ್ರೆ 9 ಮಿನಿಟ್ ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಅದೊಂದೇ ಪ್ರೋಸೆಸ್ ಉಳ್ಕೊಂಡಿರೋದು, ಇನ್ಯಾವ ಪ್ರೋಸೆಸ್ ಉಳ್ಕೊಂಡಿಲ್ಲ. ಸೊ ಅದನ್ನ ನಾವು ಇವಾಗ ಡೈರೆಕ್ಟ್ ಆಗಿ ರನ್ ಮಾಡೋಣ. ಪ್ರೋಸೆಸ್ P3 ಎಷ್ಟು ನಿಮಿಷ ರನ್ ಮಾಡ್ತೀವಿ? 9 ಮಿನಿಟ್ಸ್. 17 + 9 ಅಂತಂದ್ರೆ 26. ಸೊ ಇವಾಗ ಎಲ್ಲಾ ಪ್ರೋಸೆಸ್ಗಳು ರನ್ ಆಗಿದೆ. ಅವ್ರದ್ದು ಏನೇನು ಬರ್ಸ್ಟ್ ಟೈಮ್ ಇತ್ತು ಫುಲ್ ರನ್ ಆಗಿದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಲೀಷನ್ ಟೈಮ್ ಅನ್ನ ಬರೆಯೋಣ. ಕಂಪ್ಲೀಷನ್ ಟೈಮ್ ಅಂತಂದ್ರೆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ತಾಂಡಂತ ಟೈಮ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 17th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 1st ಮಿನಿಟ್, ಕಂಪ್ಲೀಟ್ ಆಗಿದ್ದು 5th ಮಿನಿಟ್. ಪ್ರೋಸೆಸ್ P3 ಶುರುವಾಗಿದ್ದು 17th ಮಿನಿಟ್, ಕಂಪ್ಲೀಟ್ ಆಗಿದ್ದು 26th ಮಿನಿಟ್. ಪ್ರೋಸೆಸ್ P4 ಶುರುವಾಗಿದ್ದು 6th ಮಿನಿಟ್, ಕಂಪ್ಲೀಟ್ ಆಗಿದ್ದು ಪ್ರೋಸೆಸ್ P4 ಶುರುವಾಗಿದ್ದು 5th ಮಿನಿಟ್, ಕಂಪ್ಲೀಟ್ ಆಗಿದ್ದು 10th ಮಿನಿಟ್ ಅಲ್ಲಿ. ಸೊ 10. ಈಗ ಫೈಂಡ್ ಔಟ್ ಮಾಡ್ತಾ ಹೋಗಿ ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 17 - 0 will be 17. 5 - 1 will be 4. 26 - 2 will be 24. 10 - 3 will be 7. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. ಇನಿಷಿಯಲ್ ಬರ್ಸ್ಟ್ ಟೈಮ್ ಅನ್ನ ತಗೋಬೇಕು. 17 - 8 ಅಂತ ಅಂದ್ರೆ 11. 4 - 4 ಅಂತ ಅಂದ್ರೆ 0. 24 - 9 ಅಂತ ಅಂದ್ರೆ 15. 7 - 5 ಅಂತ ಅಂದ್ರೆ 2. ಸೊ ಲಾಸ್ಟ್ ಸ್ಟೆಪ್ ಏನು? ಆವರೇಜ್ ವೇಟಿಂಗ್ ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಇವಾಗ ಫಸ್ಟ್ ನಾವು ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು, ಏನು ಟ್ರಿಕ್? ಸಿಂಪಲ್. ಇವಷ್ಟನ್ನು ಕೂಡ ಆಡ್ ಮಾಡ್ಬೇಕು. ಫಸ್ಟ್ 11 + 0 + 15 + 12 12 ಅಲ್ಲ, ಇದು 2 ಡಿವೈಡೆಡ್ ಬೈ 4. 4 ಇಂದ ಯಾಕೆ ಡಿವೈಡ್ ಮಾಡಿದ್ದು? ಇಲ್ಲಿ 4 ಪ್ರೋಸೆಸ್ ಇರೋದು, ಅದಕ್ಕೋಸ್ಕರ. ಸೊ 11 + 15 ಏನಾಗುತ್ತೆ? 26. 26 + 2 will be 28 divided by 4. 7 4s are 28. So 7 will be the answer.
ಏನೋ ಆವರೇಜ್ ವೇಟಿಂಗ್ ಟೈಮ್. ಅದೇ ರೀತಿ ನೀವು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನು ಕೂಡ ಕಂಡುಹಿಡಿಬಹುದು. 17 + 4 + 24 + 7 / 4. ಸೊ ನೆಕ್ಸ್ಟ್ ನಾವು ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಹೋಗೋಣ. ಸೊ ಇವಾಗ ಪ್ರಯಾರಿಟಿನ ಸಾಲ್ವ್ ಮಾಡಬೇಕಾದ್ರೆ ಪ್ರಯಾರಿಟಿ ಇದು ಏನು ಕಾಲಮ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. SRTF ಗೆ ಏನು ಬೇಕಾಗಿರಲಿಲ್ಲ, ಬಟ್ ಪ್ರಯಾರಿಟಿಗೆ ಇವಾಗ ಬೇಕು. ಸೇಮ್ ಗ್ಯಾನ್ ಚಾರ್ಟ್ ಅನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಗ್ಯಾನ್ ಚಾರ್ಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದ 0th ಮಿನಿಟ್. ಈ ಪ್ರಿಯಾರಿಟಿ ಕೂಡ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಸೊ 0th ಮಿನಿಟ್ ಅಲ್ಲಿ ಪ್ರೋಸೆಸ್ P1 ಮಾತ್ರ ಅರೈವ್ ಆಗಿದೆ. ಸೊ ನಮಗೆ ಎಷ್ಟು ನಿಮಿಷ ರನ್ ಮಾಡಬೇಕು ಅನ್ನೋ ಟೈಮ್ ಕ್ವಾಂಟಮ್ ಅನ್ನ ಕೊಟ್ಟಿಲ್ಲ. ಸೊ ಏನ್ ಮಾಡ್ತೀನಿ, 1 ಮಿನಿಟ್ ರನ್ ಮಾಡ್ತೀನಿ. ಸೊ P1 ಅನ್ನು 1 ಮಿನಿಟ್ ರನ್ ಮಾಡಿದ್ರೆ ಇನ್ನೂ ಕೂಡ 7 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ಸರಿನಾ, 8 ಮಿನಿಟ್ ಆಗಬೇಕಿತ್ತು, ಇನ್ನು 7 ಮಿನಿಟ್ಸ್ ಬಾಕಿ ಇದೆ 1 ನಿಮಿಷ ಆದ್ರೆ. 1 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. 1 ನಿಮಿಷದೊಳಗಡೆ ಪ್ರೋಸೆಸ್ P1 ಮತ್ತೆ P2 ಎರಡು ಕೂಡ ಬಂದಿದ್ದಾವೆ. ಸೊ ಇವಾಗ ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಪ್ರಿಯಾರಿಟಿ ಜಾಸ್ತಿ ಯಾರಿಗಿರುತ್ತೆ ಅದು. ಸೊ ಪ್ರಿಯಾರಿಟಿ ಯಾವ ರೀತಿ ಅಂತ ಅಂದ್ರೆ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಈಗ 0 ಇತ್ತು ಅಂತಂದ್ರೆ ಪ್ರಿಯಾರಿಟಿ ವ್ಯಾಲ್ಯೂ 0 ಇತ್ತು ಅಂತಂದ್ರೆ ಅವಾಗ ಅದಕ್ಕೆ ಜಾಸ್ತಿ ಪ್ರಿಯಾರಿಟಿನ ಕೊಡ್ಬೇಕು. ಈಗ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಫಸ್ಟ್ ಪ್ಲೇಸ್ಗೆ, ನೆಕ್ಸ್ಟ್ ಯಾರಿಗೆ ಸೆಕೆಂಡ್ ಪ್ಲೇಸ್, ನೆಕ್ಸ್ಟ್ ಥರ್ಡ್ ಪ್ಲೇಸ್, ಆ ರೀತಿ. ಸೊ ಫಸ್ಟ್ ಪ್ರಿಫರೆನ್ಸ್ ಅಂತ ಅಂದ್ರೆ ಏನು, ಯಾರ್ದು ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರಿಗೆ ಹೈಯರ್ ಪ್ರಿಫರೆನ್ಸ್. ಈಗ ಈ ಎರಡು ಪ್ರೋಸೆಸ್ಗಳ ಪ್ರಯಾರಿಟಿನ ನೋಡಿದ್ರೆ 3 ಇದೆ, 2 ಇದೆ. ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ ಏನಾಯ್ತು, P2 ವಿಲ್ ಬಿ ಗೆಟಿಂಗ್ ದ ಪ್ರಯಾರಿಟಿ. ಸೊ P2 ಗೆ ಸಿಕ್ತು. ಎಷ್ಟು ನಿಮಿಷ ರನ್ ಮಾಡ್ತೀನಿ, 1 ನಿಮಿಷ. ಇನ್ನೂ ಕೂಡ 3 ನಿಮಿಷದ ಕೆಲಸ ಬಾಕಿ ಇದೆ P2ದು. ಸೊ ಇವಾಗ 2 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಇದ್ರ ಒಳಗಡೆ ಬಂದಿರುವಂತಹ ಪ್ರೋಸೆಸ್ ಅನ್ನ ನೋಡಿ. P1, P2, P3 ಮೂರು ಪ್ರೋಸೆಸ್ಗಳು ಬಂದಿದೆ. ಇವುಗಳ ಪ್ರಯಾರಿಟಿನ ನೋಡಿದ್ರೆ 3, 2, 1. ಸೊ ಲೋವರ್ ದ ವ್ಯಾಲ್ಯೂ ಹೈಯರ್ ಪ್ರಯಾರಿಟಿ. ಸೊ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ ಅನದರ್ 1 ಮಿನಿಟ್. ಸೊ 2 + 1 ವಿಲ್ ಬಿ 3. ಇಲ್ಲಿ 8 ಮಿನಿಟ್ಸ್ ಇಂದ ಬಾಕಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಮಿನಿಟ್ಸ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ, ಎಲ್ಲಾ 4 ಪ್ರೋಸೆಸ್ಗಳು ಕೂಡ ಬಂದಿದೆ. ಆಮೇಲೆ ಪ್ರಿಯಾರಿಟಿನ ನೋಡ್ತಾ ಹೋದ್ರೆ ಯಾರಿಗೆ ಸಿಗುತ್ತೆ, 3, 2, 1, 4. ಲೋವರ್ ದ ವ್ಯಾಲ್ಯೂ ಹೈಯರ್ ಪ್ರಿಯಾರಿಟಿ. ಸೊ P3 ನ ಇನ್ನೊಂದು ನಿಮಿಷ ರನ್ ಮಾಡ್ತೀನಿ. ಸೊ 3 + 1 ವಿಲ್ ಬಿ 4. ಸೊ ಇವಾಗ 8 ಮಿನಿಟ್ಸ್ ಬಾಕಿ ಇತ್ತು, ಇವಾಗ 7 ಮಿನಿಟ್ಸ್ ಬಾಕಿ ಇದೆ. 4 ಮಿನಿಟ್ಸ್ ಒಳಗಡೆ ಎಲ್ಲಾ 4 ಪ್ರೋಸೆಸ್ಗಳು ಬಂದಿದೆ. ಪ್ರಿಯಾರಿಟಿನ ನೋಡಿದ್ರೆ ಮತ್ತೆ P3 ಗೆ ಸಿಗ್ತಾ ಇದೆ. ಸೊ ಅದರ ವ್ಯಾಲ್ಯೂ 7 ಇದೆ. ಇವಾಗ 1 ಮಿನಿಟ್ ರನ್ ಮಾಡಿದ್ರೆ 6 ಆಗುತ್ತೆ. ಮತ್ತೆ 4 ಪ್ರೋಸೆಸ್ ಅದೇ ಪ್ರಯಾರಿಟಿ ಇದೆ. ಸೊ ಮತ್ತೆ P3 ಗೆ ಸಿಗುತ್ತೆ, ಮತ್ತೆ ಇದನ್ನೇ ರನ್ ಮಾಡಬೇಕು. ಸೊ ಅದನ್ನ ಅಗಗ್ಲ ರನ್ ಮಾಡೋದ್ರ ಬದಲು, ಅಂದ್ರೆ ಸುಮ್ಮನೆ P3 ಅಂತ ಬರೆಯೋದ್ರ ಬದಲು ಈಗ 7 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ ಅಲ್ವಾ. ಸೊ ಡೈರೆಕ್ಟ್ ಆಗಿ 7 ಮಿನಿಟ್ಸ್ ರನ್ ಮಾಡಿ. ಸೊ P3 ನ ನಾವು ಡೈರೆಕ್ಟ್ ಆಗಿ 7 ಮಿನಿಟ್ಸ್ ರನ್ ಮಾಡಿದ್ರೆ 4 + 7 ವಿಲ್ ಬಿ 11. ಸೊ ಇವಾಗ ಏನಾಯ್ತು, ನಮ್ದು P3 ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಏನಕ್ಕೆ ನಾವು ಒಂದೇ ಸ್ಟ್ರೆಚ್ ಅಲ್ಲಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು, ಪ್ರಯಾರಿಟಿ ಅದಕ್ಕೆ ಇದ್ದಿದ್ದು. ಹಾಗಾಗ್ಲ ನಾವು ಬರಿಬೇಕಾಗ್ತಿತ್ತು P3 ಅಂತ ಒಂದೊಂದು ನಿಮಿಷ ಎಕ್ಸಿಕ್ಯೂಟ್ ಮಾಡ್ಕೊಂಡು. ಅದ್ರ ಬದಲು ಏನ್ ಮಾಡಿದ್ವಿ, ಒಂದೇ ಸಲ ಎಕ್ಸಿಕ್ಯೂಟ್ ಮಾಡಿದೀವಿ ಅಷ್ಟೇ, 7 ನಿಮಿಷ. ನೆಕ್ಸ್ಟ್ ಇನ್ನ ಉಳಿದಿರುವಂತಹ 3 ಪ್ರೋಸೆಸ್ ಇದೆ. 11 ನಿಮಿಷದೊಳಗಡೆ ಎಲ್ಲಾ ಪ್ರೋಸೆಸ್ ಬಂದಿದೆ. ಸೊ ಅವುಗಳ ಪ್ರಿಯಾರಿಟಿನ ನೋಡಿದ್ರೆ 3, 2 ಮತ್ತೆ 4. ಕಡಿಮೆ ಇರೋದು ಯಾರಿಗೆ, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ P2 ಗೆ ನಮಗೆ ಪ್ರಯಾರಿಟಿ ಸಿಗುತ್ತೆ. ಸೊ P2ದು ಇನ್ನೆಷ್ಟು ನಿಮಿಷ ಕೆಲಸ ಇದೆ, 3 ಮಿನಿಟ್ಸ್ ಬಾಕಿ ಇದೆ. ಸೊ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ 2 ಮಿನಿಟ್ಸ್ ಆಗುತ್ತೆ. ಮತ್ತೆ ಇದೇ 3 ಪ್ರೋಸೆಸ್ ಪ್ರಯಾರಿಟಿನ ನೋಡಿದ್ರೆ ಮತ್ತೆ ನಮಗೆ P2 ಸಿಗುತ್ತೆ. ಯಾಕೆ, ಲೋವರ್ ದ ವ್ಯಾಲ್ಯೂ ಹೈಯರ್ ಪ್ರಯಾರಿಟಿ. ಮತ್ತೆ P2 ನ 1 ನಿಮಿಷ ರನ್ ಮಾಡಬೇಕಾಗುತ್ತೆ. ಸೊ ಹಾಗಾಗ್ಲ ನಾನು P2 ಅಂತ ಬರೆಯೋದ್ರ ಬದಲು ಒಂದೇ ಸ್ಟ್ರೆಚ್ ಅಲ್ಲಿ 3 ಮಿನಿಟ್ಸ್ ರನ್ ಮಾಡ್ತೀನಿ. ಸೊ ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡಿದ್ರೆ 11 + 3 ವಿಲ್ ಬಿ 14. ಸೊ P2ದು ಟೋಟಲ್ 4 ನಿಮಿಷ ರನ್ ಆಗಬೇಕಿತ್ತು. ಇಲ್ಲಿ 1 ನಿಮಿಷ ರನ್ ಆಗಿದೆ, ಇಲ್ಲಿ 3 ನಿಮಿಷ, ಟೋಟಲ್ 4 ನಿಮಿಷ ಆಯಿತು. ಸೊ ಪ್ರೋಸೆಸ್ P2 ಕೂಡ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. ಇವಾಗ 14th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಉಳಿದಿರುವಂತಹ 2 ಪ್ರೋಸೆಸ್ಗಳು ಬಂದಿವೆ. ಎರಡರದ್ದು ಕೂಡ ಪ್ರಯಾರಿಟಿ ನೋಡಿದ್ರೆ 3 ಮತ್ತೆ 4. ಲೋವರ್ ದ ವ್ಯಾಲ್ಯೂ ಹೈಯರ್ ಪ್ರಯಾರಿಟಿ. ಸೊ ಏನಾಗುತ್ತೆ, ಪ್ರೋಸೆಸ್ P1 ಗೆ ಪ್ರಯಾರಿಟಿ ಸಿಗುತ್ತೆ. 1 ಮಿನಿಟ್ ರನ್ ಮಾಡಿದೆ ಅಂತ ಅನ್ಕೊಳ್ಳಿ, 6 ಉಳ್ಕೊಂತು. ಸೊ ಇವಾಗ ಮತ್ತೆ ಅದೇ 2 ಪ್ರೋಸೆಸ್, ಮತ್ತೆ ಅದೇ ಪ್ರಯಾರಿಟಿ, ಮತ್ತೆ P1 ಸಿಗುತ್ತೆ, ಮತ್ತೆ P1 ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಆ ರೀತಿ ನಾನು 7 ಸಲ ಬರೆಯೋದ್ರ ಬದಲು, 7 ನಿಮಿಷ ಉಳ್ಕೊಂಡಿತ್ತಲ್ಲ, 7 ಸಲ ಬರೆಯೋದ್ರ ಬದಲು ಒಂದೇ ಸ್ಟ್ರೆಚ್ ಅಲ್ಲಿ ಬರಿತೀನಿ. P1 ಫಾರ್ 7 ಮಿನಿಟ್ಸ್ ಅಂತ ಅಂದ್ರೆ 14 + 7 ವಿಲ್ ಬಿ 21.
ಸೊ ಇವಾಗ ಪ್ರೊಸೆಸ್ P1 ಕೂಡ ಫುಲ್ ಎಕ್ಸಿಕ್ಯೂಟ್ ಆಯಿತು. ನೆಕ್ಸ್ಟ್ ಇನ್ನು ಉಳಿದಿರೋದು ಪ್ರೊಸೆಸ್ P4 ಅಷ್ಟೇ. ಸೊ ಪ್ರೊಸೆಸ್ P4ನೇ ಎಕ್ಸಿಕ್ಯೂಟ್ ಮಾಡಬೇಕು. ಹಾಗಾಗಲೇ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಇನ್ನು 5 ನಿಮಿಷದ ಕೆಲಸ ಬಾಕಿ ಇದೆ ಪ್ರೊಸೆಸ್ P4ಗೆ. ಸೊ ಡೈರೆಕ್ಟಾಗಿ ಒಂದೇ ಸ್ಟ್ರೆಚಲ್ಲಿ ಪ್ರೊಸೆಸ್ P4 ಅನ್ನು ನಾವು ರನ್ ಮಾಡ್ತೀವಿ. ಸೊ ಎಷ್ಟಾಯಿತು? 21 + 5 ವಿಲ್ ಬಿ 26. ಸೊ ಇವಾಗ ಗ್ಯಾನ್ ಚಾರ್ಟಲ್ಲಿ ಎಲ್ಲ ಪ್ರೊಸೆಸ್ಗಳನ್ನು ಫಿಲ್ ಮಾಡಿದ್ದೀವಿ. ಈ ಒಂದು ಗ್ಯಾನ್ ಚಾರ್ಟನ್ನು ಯೂಸ್ ಮಾಡಿಕೊಂಡು ಕಂಪ್ಲೀಷನ್ ಟೈಮನ್ನು ಬರೆಯೋದು. ಕಂಪ್ಲೀಷನ್ ಟೈಮ್ ಏನಾಗುತ್ತೆ? ಪ್ರೊಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 21st ಮಿನಿಟ್. ಪ್ರೊಸೆಸ್ P2 ಕಂಪ್ಲೀಟ್ ಆಗಿದ್ದು 14th ಮಿನಿಟ್. ಪ್ರೊಸೆಸ್ P3 ಕಂಪ್ಲೀಟ್ ಆಗಿದ್ದು 11th ಮಿನಿಟ್. ಪ್ರೊಸೆಸ್ P4 ಕಂಪ್ಲೀಟ್ ಆಗಿದ್ದು 26th ಮಿನಿಟ್. ಸಿಂಪಲ್. ಸೊ ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂದ್ರೇನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 21 - 0 21, 14 - 1 will be 13, 11 - 2 will be 9, 26 - 3 will be 23. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಸೊ ವೇಟಿಂಗ್ ಟೈಮ್ ಅಂತ ಅಂದ್ರೇನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬಸ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಎಷ್ಟಿದೆ? ಇಲ್ಲಿ, ಮತ್ತೆ ಬಸ್ ಟೈಮ್ ಇಲ್ಲಿದೆ. ಸೊ ಇನಿಷಿಯಲ್ ಬಸ್ ಟೈಮ್ ತಗೊಳ್ಳಿ. ಕಾಟ್ ಹಾಕಿದ್ದೀನಿ ಅಂತ 703 ಆ ಥರ ತೊಗೊಳ್ತಾ ಹೋಗಬೇಡಿ, ಇನಿಷಿಯಲ್ ತಗೊಳ್ಳಿ. 21 - 8 will be 13. ನೆಕ್ಸ್ಟ್ 13 - 4 will be 9. 9 - 9 will be 0. 23 - 5 ಏನಾಯಿತು? 18. ಸೊ ಆವ್ರೇಜ್ ವೇಟಿಂಗ್ ಟೈಮನ್ನು ಕಂಡುಹಿಡಿತೀನಿ. ಟರ್ನ್ ಅರೌಂಡ್ ಟೈಮ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನನಗೆ. ಆವ್ರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಏನು ಮಾಡಬೇಕು? ಇವಷ್ಟನ್ನು ಕೂಡ ಆ್ಯಡ್ ಮಾಡಬೇಕು. 13 + 9 + 0 + 18 ಡಿವೈಡೆಡ್ ಬೈ 4. 4 ಏನಕ್ಕೆ? 4 ಪ್ರೊಸೆಸ್ ಇರೋದು, ಅದಕ್ಕೋಸ್ಕರ. ಸೊ 18 + 9 ಏನಾಯಿತು? 27. 27 + 13 30 40. ಸೊ 40 ಡಿವೈಡೆಡ್ ಬೈ 4 ಅಂತ ಅಂದರೆ 10. ಆವ್ರೇಜ್ ವೇಟಿಂಗ್ ಟೈಮ್ ಈಸ್ 10. ಸೊ ಈ ರೀತಿ ನೀವು ಟರ್ನ್ ಅರೌಂಡ್ ಟೈಮನ್ನು ಕೂಡ ಕಂಡುಹಿಡಿಬೇಕು. ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 4. ಸೊ ಇಲ್ಲೊಂಚೂರು ಕ್ಯಾಲ್ಕುಲೇಷನ್ ಏನಾದ್ರೂ ಚಿಂತೆ ಇಲ್ಲ, ಬಟ್ ಇಲ್ಲಿ ಗ್ಯಾನ್ ಚಾರ್ಟು ಫಿಲ್ ಆಗಿರೋದು ಕರೆಕ್ಟಿಗೆ ಇಲ್ಲ ಅಂತ ನೋಡ್ಬೇಕು ನೀವು ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.